ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹಳ್ಳಿಯ ರುಚಿ ಅಫಿಷಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಕರ್ರಿ ತುಂಬ ಇಂಪಾರ್ಟೆಂಟ್ ರೆಸಿಪಿ, ತುಂಬ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಇದು. ಅದು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಅಚ್ಕಾರದ ಪುಡಿ, ಉಪ್ಪು ನೋಡ್ತಾ ಇದ್ರಲ್ವ ಅಲ್ಲಿ ಉಪ್ಪು ಹಾಕ್ತಾಯಿದ್ವಿ, ಮತ್ತು ಗರಂ ಮಸಾಲ ಹಾಕ್ಕೋಬೇಕು ಸ್ವಲ್ಪ. ಇದೇನು ಅಂತಂದರೆ ಸಾಂಬಾರು ಅವಾಗೆ ಮಾಡ್ತಾಯಿಲ್ಲ. ಫಸ್ಟ್ ಪನ್ನೀರನ್ನು ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ರೆಡ್ಡಿಶ್ ಆಗಿ ಏನು ಮಾಡೋದು, ಫ್ರೈ ಥರ ಮಾಡ್ಕೋಬೇಕಾಗುತ್ತೆ ಅದನ್ನು. ಅದು ಯಾವ ಥರ ಮಾಡೋದು ಅಂತಂದರೆ ಈ ಥರ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮತ್ತು ಪನ್ನೀರನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರಬೇಕು. ಆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋ ಪೀಸಸನ್ನು ಏನು ಮಾಡ್ತೀವಿ ಅಂದರೆ ಈ ಒಂದು ಫ್ಯಾನ್ಗೆ ಹಾಕ್ಬಿಟ್ಟು ಏನು ಮಾಡೋದು, ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾವು. ಏನು ಕಬಾಬ್ಸಲ್ಲಿ ಯಾವ ಕಲರ್ ಬಂದುಬಿಡ್ತಾರೆ, ರೆಡ್ ಕಲರ್ ಬರೋವರೆಗೂ ಏನು ಮಾಡಬೇಕು ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸಿಂಪಲ್ ಮಸಾಲೆನ ರೆಡಿ ಮಾಡೋಣ. ಅದು ಹೇಗೆ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ, ನೆಕ್ಸ್ಟು ಸ್ವಲ್ಪ ಗೋಡಂಬಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಗೋಡಂಬಿ ಹಾಕ್ಕೊಳ್ತಾ ಇದ್ವಿ. ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆ, ಪಲಾವ್ ಸಾಮಾನು ಎಲ್ಲ ಇದ್ರ ಬಗ್ಗೆ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಆಗದಿದ್ರೂ ಅದು ಆಪ್ಷನಲ್ ಆಗಿರುತ್ತೆ. ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಪಲಾವ್ ಸಾಮಾನೆಲ್ಲ ಹಾಕ್ಕೊಂಬಿಟ್ಟು ನೆಕ್ಸ್ಟು ಸಣ್ಣದಾಗಿ ಕೊಯ್ದಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ರೆಡ್ಡಿಶ್ ಬರಬೇಕು. ರೆಡ್ಡಿಶ್ ಬಂದಿದ್ದಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವು ಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಹ ಜಜ್ಜಿ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಇದ್ದರೆ ರೆಡಿಮೇಡ್ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೆಕ್ಸ್ಟು ಅವಾಗೇ ರೆಡಿ ಮಾಡಿದ್ವಲ್ಲ ಮಸಾಲೆ, ಸಿಂಪಲ್ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ.